ಜಿ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ಇವತ್ತು ಮತ್ತೊಮ್ಮೆ ನಿಮ್ಮ ಮುಂದೆ ನಾನು ಕೂತೆ ಮಾತನಾಡುವ ಪರಿಸ್ಥಿತಿಯಲ್ಲಿದ್ದೀನಿ. ನನ್ನ ಕಾಲ ಇನ್ನೂ ಪೂರ್ತಿಯಾಗಿ ವಾಸಿಯಾಗಿಲ್ಲ. ಹಾಗಾಗಿ ಮತ್ತೊಮ್ಮೆ ನಿಮ್ಮಲ್ಲಿ ನಾನು ಕ್ಷಮೆಯನ್ನು ಯಾಚಿಸ್ತೇನೆ. ಮುಂದಿನ ದಿನಗಳಲ್ಲಿ ಮತ್ತೆ ಎದ್ದು ಪೂರ್ತಿಯಾಗಿ ಗುಣವಾಗಿ ಓಡಾಡುವ ಪರಿಸ್ಥಿತಿ ಬರಲಿ ಅಂತ ನೀವೆಲ್ಲರೂ ಹಾರೈಸಿ ಇವತ್ತಿನ ವಿಚಾರಕ್ಕೆ ಬರೋಣ. ಬದುಕಿನಲ್ಲಿ ಸರಿ ತಪ್ಪುಗಳನ್ನ ನಮಗೆ ಕಲಿಸೋರು ಯಾರು? ನಮ್ಮ ತಂದೆ ತಾಯಿ, ಸುತ್ತಮುತ್ತಲಿನ ಸಮಾಜ, ನಮ್ಮ ಬಂಧುಗಳಿರಬಹುದು, ಕೆಲವೊಮ್ಮೆ ಸ್ನೇಹಿತರು ಕೂಡ ಸಹಾಯಕ್ಕೆ ಬರ್ತಾರೆ ಅಥವಾ ನಮಗೆ ಅಡ್ವೈಸ್ ಮಾಡ್ತಾರೆ. ಸರಿ ತಪ್ಪು ಅನ್ನೋದು ಎಲ್ಲರಿಗೂ ಒಂದೇ ಇರೋದಿಲ್ಲ. ಕೆಲವರಿಗೆ ಸರಿ ಕಾಣಿಸೋದು, ಇನ್ನು ಕೆಲವರಿಗೆ ತಪ್ಪು ಕಾಣಿಸೋದು. ಆದರೂ ಕೂಡ ಒಂದು ಸಾಮಾಜಿಕ ಚೌಕಟ್ಟಿನಲ್ಲಿ ನಾವು ಬದುಕೋದ್ರಿಂದ ಕೆಲವೊಂದು ಗೆರೆಗಳನ್ನ, ಲಕ್ಷ್ಮಣ ರೇಖೆಗಳನ್ನ ದಾಟದೇ ಇರಬೇಕಾಗತ್ತೆ. ಹಾಗೆ ದಾಟಿದಾಗ ಪರಿಸ್ಥಿತಿ ಹದಗೆಡುತ್ತೆ, ಸಮಸ್ಯೆಗೆ ಒಳಗಾಗ್ತೀವಿ. ನಾನು ಯಾತಕ್ಕಾಗಿ ಇದೆಲ್ಲವನ್ನ ಹೇಳ್ತಾ ಇದ್ದೀನಿ ಅನ್ನೋದು ಇವತ್ತಿನ ಬದುಕು ಜಟಕಾಬಂದಿಯ ಕಥೆಯನ್ನ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬದುಕು ಜಟಕಾಬಂದಿ, ವಿಧಿ ಅದರ ಸಾಹಿಬ, ಕುದುರೆ ನೀನ್, ಅವನು ಪೇಳ್ದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯ ನೆಲವಿಹುದು ಮಂಕುತಿಲ್ಲ. ಬನ್ನಿ ಇವತ್ತಿನ ಕಥೆಯನ್ನು ಕೇಳೋಣ. ಗಂಡ ಹೆಂಡತಿ ನಂಟು ಸಾಯೋವರೆಗೂ ಅಂತ ಹೇಳ್ತಾರೆ. ಆದ್ರೆ ಅದು ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ನೆಮ್ಮದಿಯಿಂದ ಜೀವನ ನಡೆದಾಗ ಮಾತ್ರ ಸಾಧ್ಯ ಆಗೋದು. ಅನುಮಾನದ ಬೀಜ ಯಾರೊಬ್ಬರಲ್ಲೇ ಮೊಳಕೆ ಹೊಡೆದ್ರು ಆ ಸಂಸಾರ ನುಚ್ಚು ನೂರಾಗೋದ್ರಲ್ಲಿ ಅನುಮಾನನೇ ಇಲ್ಲ. ಇಂತಹ ಒಂದು ಸಂಸಾರದ ಕಥೆಯನ್ನ ನೋಡೋಣ ಬನ್ನಿ. ನಮಸ್ಕಾರ. ನಮಸ್ಕಾರ ಮೇಡಮ್. ಎಲ್ಲಿಂದ ಬರ್ತಾ ಇದ್ದೀರಮ್ಮ? ಮೇಡಮ್ ನಮ್ದು ಹುಣಸೂರು, ನಮ್ಮ ತಾಯಿ ಊರು ಕಿತ್ತೂರು. ನಾನು ಹುಣಸೂರಿಗೆ ಮದ್ವೆ ಆಗಿದೆ. 15 ಕಿತ್ತೂರಲ್ಲಿ ಯಾರ್ಯಾರಿದಾರಮ್ಮ ಈಗ? ಅಪ್ಪ ಅಮ್ಮ ಇದ್ದಾರೆ. ಅಪ್ಪ ಅಮ್ಮ ಏನ್ ಮಾಡ್ತಾರಮ್ಮ ನಿಮ್ಮ ಅಪ್ಪ ಅಮ್ಮ ಕೂಲಿ ಮಾಡ್ತಾರೆ. ಏನು ಅವ್ರಿಗೆ ಗಂಡ್ಮಕ್ಳು ಯಾರಿಲ್ಲ, ಇರೋಳು ನಾನು ಒಬ್ಳೆ ಮಗು. ಒಬ್ಬ ಮಗ ಇದ್ದ, ತೀರೋಗಿದ್ದಾನೆ. ಈಗ ಅವ್ರು ಇಬ್ರೇ ಇದ್ದಾರೆ. ನಾನೇನ್ ಯಾವತ್ತೂ ಅವ್ರ ಕಷ್ಟ ಏನು, ಅವ್ರ ಸುಖ ಏನು ಯಾವತ್ತೂ ನಾನು ನೋಡಿಲ್ಲ. ನಂಗೆ ಮದ್ವೆ ಆದಾಗ 16 ವರ್ಷ ಆಗಿತ್ತು. 17 ವರ್ಷಕ್ಕೆ ಮದ್ವೆ ಮಾಡಿದ್ರು. ಅವತ್ತೊಂದು ದಿನದಿಂದನೂ ಹಿಂಸೆ. ಮದ್ವೆ ಮಾಡ್ಕೊಟ್ಟಾಗ್ರಿಂದ. ಏನ್ ಮಾಡ್ತಾರಮ್ಮ ಗಂಡ? ಗಂಡ ಮಾಡಲ್ಲ, ಅತ್ತೆ ತುಂಬಾ ಟಾರ್ಚರು. ಏನ್ ಕೆಲಸ ಮಾಡ್ತಾರ? ಗಾರೆ ಕೆಲಸ ಮಾಡ್ತಾರೆ. ಅವಾಗೇನು ನಮ್ಮ ಯಜಮಾನ್ರದ್ದು ಏನ್ ಟಾರ್ಚರ್ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ನೋಡ್ಕೊಂಡು ಮಾತುಕತೆ ಎಲ್ಲ ಚೆನ್ನಾಗೇ ಇತ್ತು. ನಮ್ಮ ಸಂಸಾರ ತುಂಬಾ ಚೆನ್ನಾಗೇ ಇತ್ತು. ಅತ್ತೆ ಮಾತ್ರ ತುಂಬಾ ಬಾಯಿ, ತುಂಬಾ ಜೋರು. ಅತ್ತೆ ತುಂಬಾ ಟಾರ್ಚರ್ ಕೊಡ್ತಿದ್ರು. ಆದ್ರೂ ನನ್ ಗಂಡ ಚೆನ್ನಾಗಿದ್ರಲ್ವಾ ನನ್ಗೆ, ನಾನು ಯಾವ್ದನ್ನು ಹೇಳ್ಕೊತಾ ಇರ್ಲಿಲ್ಲ ಅಪ್ಪ ಅಮ್ಮನ. ಇವಾಗ ಮದ್ವೆ ಆಗಿ 3 ಮಕ್ಳಿದಾವೆ. ಎಷ್ಟು ವಯಸ್ಸು? ನಮ್ಮ ಮಗಳಿಗೆ 14 ವರ್ಷ ತುಂಬ 15. ಇವಾಗ ಒಬ್ಬ ಮಗ ಇದ್ದಾನೆ, ಅವನಿಗೆ 13 ತುಂಬ 14. ಮಗಳಿಗೆ 11 ವರ್ಷ, ಚಿಕ್ಕ ಮಗಳಿದ್ದಾಳೆ. 3 ಮಕ್ಳಿದ್ದಾಳೆ. ಇವಾಗ ಇವರು ಅನೈತಿಕ ಸಂಬಂಧ. ಯಾರಿಗೆ? ನಮ್ಮನೆಯವ್ರು. ಯಾರೊಂದಿಗೆ ಅಂತ ಮುನ್ಸಿಪಾಲಿಟಿ ಕೆಲಸ ಮಾಡ್ತಾಳೆ. ಅವಳೊಂದಿಗೆ ಅನೈತಿಕ ಸಂಬಂಧ ಇದೆ. ಎಷ್ಟು ವರ್ಷದಿಂದಮ್ಮ ಇದು? ಇವಾಗ ನನಗೆ ಒಂದು ವರ್ಷದಿಂದ. ನಾನು ಮನೆ ಬಿಟ್ಟು ಬಂದು 1 ವರ್ಷ ಆಯ್ತು. ಫಸ್ಟ್ ನೀವ್ ಯಾತಕ್ ಮನೆ ಬಿಟ್ಟು ಬಂದ್ರಮ್ಮ? ನಾನು ಮನೆಯಿಂದ ಆಚೆಗೆ ತುಂಬಾ ಹೊಡೆದಿ ಬಡ್ದಿ ಜಗಳ ಎಲ್ಲ ಆಗಿ ತುಂಬಾ ಹಿಂಸೆ ಮಾಡಿ ಮನೆಯಿಂದ ಆಚೆಗೆ ಒಂದ್ಸಲ ತಳ್ಳಿದ್ರು. ನಾನು ಅವಾಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಲ್ಲ. ಮಾನ ಮರ್ಯಾದೆ ಹೋಗುತ್ತೆ, ಏನ್ ಏಕ್ದಮ್ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಅಂದ್ಬಿಟ್ಟು ನಾನು ಮೈಸೂರಲ್ಲಿ ನಮ್ಮ ಅತ್ತಿಗೆ ಇದ್ರು. ನಮ್ಮ ಅತ್ತಿಗೆಗೆ ಹಿಂಗಾಗಿದೆ ಮೇಡಮ್, ಅದಕ್ಕೆ ನಾನು ಏನ್ ಮಾಡ್ಲಾ, ನಾನು ಎಲ್ಲಿಗೆ ಹೋಗ್ಲಾ, ನಮ್ಮೂರಿಗೆ ಹೋಗಕ್ಕೂ ಬಸ್ ಇಲ್ಲ ಅಂದ್ಬಿಟ್ಟು ಅಲ್ಲಿ ಆಶ್ರಯ ಕೊಡಕ್ಕೆ ಯಾರು ಮುಂದೆ ಬರಲ್ಲ. ನಮ್ಮ ಅತ್ತೆ ತುಂಬಾ ಬಾಯಿ. ಅವ್ರ ಮನೆಗೆ ಹೋದ್ರೆ ಅವ್ರನ್ನೇ ಹೋಲ್ಸೋದು. ಅದಕ್ಕೆ ನಾನೇನ್ ಮಾಡಿದೆ, ನಮ್ಮ ಅತ್ತಿಗೆ ಫೋನ್ ಮಾಡಿದೆ. ನಮ್ಮ ಅತ್ತಿಗೆ ಮನೆಗೆ ಹೋದೆ. ನಾನು ಅಲ್ಲೇ ಇದ್ದು ನೈಟ್ ಬೆಳಗ್ಗೆ ಎದ್ದು ನಮ್ಮ ತಾಯಿ ಮನೆಗೆ ಹೋದೆ. ಮತ್ತೆ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟು ಮನೆ ಒಳಕ್ಕೆ ಸೇರಿಸಿದ್ರು. ಮತ್ತೆ ಜಗಳ ಮೇಡಮ್. ಮತ್ತೆ ಕುಡ್ಕೊಂಡು ಬರೋದು, ಹೊಡೆಯೋದು, ಬಡಿಯೋದು, ಏನೇನೋ ಒಂಥರ ಅವಳ ಮೇಲೂ ನಾವೇ ಒಂಥರ ಕೀಳಾಗಿ ಭಾವನೆಯಿಂದ ನೋಡೋರು. ಅವತ್ತು ನೈಟು ಫುಲ್ಲು ಜಗಳ ಇತ್ತು, ಸುಮಾರು ಜಗಳ ಇತ್ತು. ನನ್ನ ಮೊದಲೇ ಪೇಷಂಟು, ನನಗೆ ಹುಷಾರಿಲ್ಲ, ತಲೆನೋವು. ಅವಾಗ ಡೈಲಿ ನಾನು ಮಾತ್ರೆ ತಗೊಳ್ಲೇಬೇಕು, ತುಂಬಾ ತಲೆನೋವು ಬರುತ್ತೆ. ಅವತ್ತೆಲ್ಲ ಹೊಡೆದು ಬೆಳ್ಳೆ ಇಲ್ಲ. ಇಲ್ಲೇ ಬೆಂಗಳೂರಲ್ಲಿ ರಾಜಾಜಿನಗರ ಇದ್ದಾರೆ ನಮ್ಮ ಅತ್ತಿಗೆ. ಅವ್ರು ಕರೆದ್ರು. ಒಂದ್ ರೀತಿ ನನ್ನ ಬಾಳಿ ಈ ತರ ಆಗಕ್ಕೆ ನಮ್ಮ ಅತ್ತಿಗೆರೇ ಕಾರಣ. ಬಂದ್ಬಿಡು, ಅವನ ಹತ್ರ ಯಾಕಿರ್ತೀಯ, ಬಾ, ನಾವ್ ಒಂದ್ ಸ್ವಲ್ಪ ದಿನ ಇದ್ಬಿಟ್ಟು ಆಮೇಲೆ ಹೋಗಿವಿ, ಅವನಿಗೆ ಬುದ್ಧಿ ಬರುತ್ತೆ, ಹಂಗೆ ಹಿಂಗೆ ಅಂತ ಇಲ್ದೇ ಇರೋದೆಲ್ಲ ಹೇಳಿ ಇವ್ರೇನೋ ನಮ್ಮ ಅತ್ತಿಗೆ ಹತ್ರ ಹೇಳಿದ್ರಂತೆ. ಸ್ಟೇಷನ್ ಇಂದ ಮನೆಗ್ ಬಂದಿದ್ದಾಳೆ, ಹೆಂಗಿರ್ತಾಳೆ ಅವಳು, ಹೆಂಗ್ ಬಾಳ್ತಾಳೆ, ನಾನ್ ನೋಡ್ತೀನಿ,
ಅವಳಿಗೆ ಕೈಯೋ ಕಾಲೋ ಮುರಿಬೇಕು, ಇಲ್ಲಾಂದ್ರೆ ಅವಳ ಜೀವ ತೆಗಿಬೇಕು. ನನ್ ಮಾನ ಮರ್ಯಾದೆ ಎಲ್ಲ ತೆಗ್ದ್ಬಿಟ್ಲಲ್ಲ, ನಾನು ಏನೋ ಮಾಡ್ಕೊಂಡು ಕದ್ದು ಮುಚ್ಚು ಇದ್ದೆ. ಇವಳು ಯಾಕೆ ಅದನ್ನೆಲ್ಲ ಬೀದಿಗೆ ತಗೊಂಡ್ ಬಂದ್ಲು, ಅವಳನ್ನ ಮಾತ್ರ ಬಿಡಲ್ಲ. ಸರಿ ಅನ್ಬಿಟ್ಟು ನಾನು ಬಂದೆ. ಅತ್ತಿಗೆ ಅಂದ್ರೆ ಹೇಗಮ್ಮ ಸಂಬಂಧ? ನಮ್ಮ ಯಜಮಾನ್ರ ಅಕ್ಕ ಅವ್ರ ಮನೆಗ್ ಬಂದಿದ್ದೆ. ಅವ್ರ ಮನೆಗ್ ಬಂದಿದ್ಮೇಲೆ ನಮ್ಮ ಅತ್ತೆ ಮಗ ಇದ್ದ ಇಲ್ಲೇ ಬೆಂಗಳೂರಲ್ಲಿ. ಅತ್ತೆ ಅಂದ್ರೆ ಹೇಗಮ್ಮ? ಸೋದರತ್ತೆನ? ಸೋದರತ್ತೆ ಅಂದ್ರೆ ನಮ್ಮ ಮಾವನ ಹೆಂಡತಿಯ ತಗಿ ಮಗ. ಅವ್ನ್ ಬೆಂಗಳೂರಲ್ಲಿ ಅವಾಗ್ಲಿಂದ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದ. ಅವಾಗಂತ ಟೈಮಲ್ಲಿ ಊರಿಗೆ ಹೋಗಿದ್ದ. ಅವಾಗ ಹೇಳಿದ್ರು ನನ್ ತಮ್ಮ ಏನಾದ್ರು ಮಾಡ್ಬಿಡ್ತಾನೆ, ಹಿಂಸೆ ಕೊಡ್ತಾನೆ, ಟಾರ್ಚರ್ ಮಾಡ್ತಾನೆ, ನೀನು ಇಲ್ಲಿ ಇರೋದ್ ಬೇಡ ಕಣವ, ಸ್ವಲ್ಪ ದಿನ ಅಲ್ಲಿರು, ನಾವೇ ಕರ್ಸ್ಕೊಳ್ತೀವಿ, ನಾನು ಒಯ್ತಾ ಬತ್ತಾ ಇದ್ಕೊಂಡು ನೋಡ್ಕೊಳ್ತೀನಿ ಅಂತ ಹೇಳಿ ಹುಡುಗನ ಜೊತೆ ಮಾಡಿ ಇಲ್ಲೇ ಮನೆ ನೋಡು ಅಂತೆಲ್ಲ ಹೇಳಿ ಕಳ್ಸಿದ್ರು. ಒಂದು ದಿನ ನಮ್ಮನಿಗೆ ಫೋನ್ ಮಾಡಿದೆ. ಸರಿ, ಇಷ್ಟ್ರ ಮಧ್ಯೆ ಮಕ್ಕಳೆಲ್ಲ ಇಲ್ಲ? ಮಕ್ಕಳೆಲ್ಲ ಅತ್ತೆ ನಮ್ಮ ಯಜಮಾನ್ರ ಮನೇಲಿ ಅವ್ರೆ. ಮಕ್ಳ ಬಗ್ಗೆ ಯೋಚನೆ ಬರ್ಲಿಲ್ವೇನಮ್ಮ? ಮಕ್ಳ ಬಗ್ಗೆ ಯೋಚನೆ ಬಂದಿದೆ ಮೇಡಮ್. ನಾನು ಅದಕ್ಕೆ ಮಕ್ಳನ್ನು ವಿಚಾರಿಸೋಣ ಅಂತ ನಮ್ಮನೆಯವ್ರಿಗೆ ನಾನು ಕಾಲ್ ಮಾಡಿದೆ. ಫೋನಲ್ಲಿ ವಿಚಾರಿಸ್ತಾರೇನಮ್ಮ? ಹೋಗಿ ನೋಡಕ್ ಆಗ್ಲಿಲ್ಲ ಮೇಡಮ್. ಯಾಕೆ? ನಂಗೆ ತುಂಬಾ ಹುಷಾರಿರ್ಲಿಲ್ಲ, ಮತ್ತೆ ಹೋಗಿ ನೋಡಕ್ಕೆ ಅಲ್ಲಿ ಬಿಡ್ತಿರ್ಲಿಲ್ಲ. ಎಲ್ಲ ಏನಾದ್ರೂ ಹೊಡೆಯೋದು ಬಡಿಯೋದು, ನಮ್ಮ ಅತ್ತೆ ಅವ್ಳು ಬಂದ್ರೆ ಏನಾದ್ರೂ ಮಾಡ್ಬಿಡಿ ಅನ್ನೋಷ್ಟು ಮಟ್ಟಿಗೆ ಇತ್ತು. ನಾನು ಹೋಗ್ಲಿಲ್ಲ, 3-4 ತಿಂಗಳು ಹೋಗ್ಲಿಲ್ಲ. ಆಮೇಲೆ ಎಷ್ಟು ದಿವಸದಿಂದ ಬೆಂಗಳೂರಲ್ಲಿ ಇದ್ದೀರಿ? ನಾನು ಒಂದು 7 ತಿಂಗಳಾಯ್ತು ಮೇಡಮ್. ಈಗ ಇಲ್ಲೂ ಬಂದಿರೋ ಉದ್ದೇಶ ಏನು? ನನ್ಗೆ ನನ್ ಗಂಡ ಬೇಕು, ಮಕ್ಳು ಬೇಕು. ಗಂಡನ ಮನೆಗೆ ವಾಪಸ್ ಹೋಗ್ಬೇಕು. ನನ್ ಮಕ್ಳು. ಗಂಡ ಯಾಕೆ ಬರ್ಬೇಡ ಅಂತಾರಮ್ಮ? ಏನಕ್ ಬರ್ಬೇಡ ಅಂತಾರೆ ಅಂದ್ರೆ, ನೀನ್ ಎಲ್ಲಿ ಹೋಗಿದ್ದೋ ಇಷ್ಟ ದಿನ, 7-8 ತಿಂಗಳು ಎಲ್ಲಿ ಇದ್ದೋ, ಯಾರ ಜೊತೆ ಇದ್ದೋ, ನೀನ್ ಬರ್ಬೇಡ, ಏನಕ್ ಬತ್ತೀಯ ನೀನು? ಆಮೇಲೆ ಮತ್ತೆ ಊರಿಗೆ ನಮ್ಮ ತಾಯಿ ಸೋದರತ್ತೆ ಮಗ ಅಂದ್ರಲ್ಲ, ಏನ್ ಕೆಲಸ ಮಾಡ್ತಾರಮ್ಮ? ಅವರು ಮಾಮೂಲಿ ಫ್ಯಾಕ್ಟ್ರಿಗೆ ಹೋಗ್ತಾರೆ, ಅಲ್ಲೇ ಮನೆ ಮುಂದೆ. ಹೆಂಡತಿ ಮಕ್ಳಿದಾರೆ ನಮ್ಮ ಅವ್ರಿಗೆ? ಮದ್ವೆ ಆಗಿಲ್ಲ. ಮದುವೆ ಆಗಿಲ್ಲ. ಮತ್ತೆ ಮದುವೆ ಆಗದೆ ಇರೋ ಒಂಟಿ ಹುಡುಗನ ಜೊತೆ ನೀವಿದ್ರೆ ನ್ಯಾಚುರಲಿ ತಪ್ಪು ಅನ್ಕೋತಾರಲ್ಲ? ಆ ತರನೇ ಅವರು ಅನ್ಕೊಂಡಿರೋದು. ಅವನು ಮತ್ತೆ ಅವ್ರ ಅಣ್ಣ. ಯಾಕಮ್ಮ ಈ ಯೋಚನೆ ಎಲ್ಲ ಮುಂಚೆ ಬರ್ಲಿಲ್ವಮ್ಮ ನಿಮ್ಗೆ? ಬರ್ಲಿಲ್ಲ ಮೇಡಮ್. ಏನ್ ಮಾಡೋದು ಮೇಡಮ್, ವಿಧಿ ಇರ್ಲಿಲ್ಲ. ಇವ್ರು ಕರ್ಸ್ಬಿಟ್ಟು ಈ ತರ ನಮ್ಮ ಅದಕ್ಕೆ ಬೇರೆಯವ್ರನ್ನೆಲ್ಲ ದೂಷಿಸೋದಿರ್ಲಿ, ನಿಮ್ ತಲೆಯಲ್ಲಿ ಯೋಚನೆ ಬರ್ಲಿಲ್ವೇನಮ್ಮ? ಮದುವೆ ಆಗಿರೋ ಹೆಣ್ಮಗಳು ನೀವು, 3 ಜನ ಮಕ್ಕಳಿದ್ದಾರೆ, ಒಬ್ಬ ಮದುವೆ ಆಗದೆ ಇರೋ ಹುಡುಗನ ಜೊತೆ ನೀವು ಒಂಟಿಯಾಗಿದ್ರೆ ತಪ್ಪು ಆಗಲ್ವೇನಮ್ಮ? ಯೋಚನೆ ಮಾಡದೆ ಮಾಡ್ತೀರಲ್ಲಮ್ಮ. ನೋಡೋಣ ನಿಮ್ ಗಂಡ ಏನ್ ಅನ್ಕೊಂಡಿದ್ದಾರೆ, ಅವ್ರ ಮನಸ್ಸಿನಲ್ಲಿ ಏನಿದೆ, ಸ್ವಲ್ಪ ಆಲೋಚನೆ ಮಾಡ್ಬೇಕಮ್ಮ. ಹೆಣ್ಮಕ್ಳು ಈ ತರದ್ದೆಲ್ಲ ತೀರ್ಮಾನಗಳು ತೆಗೆದುಕೊಂಡು ಅಲ್ವಾ? ಯೋಚನೆ ಮಾಡ್ಬೇಕು ಮೇಡಮ್. ಏನೋ ಅವತ್ತು ಟೈಮ್ ಹಂಗಿತ್ತು. ನನ್ ಅವತ್ತು ಸರಿ, ಅದಾದ್ಮೇಲೆ 5-6 ತಿಂಗಳಿತ್ತಲ್ಲ, ಯಾವತ್ತೂ ಯೋಚನೆ ಬರ್ಲಿಲ್ವಾ ಏನ್ ಅನ್ಕೊಂಡ್ಬಿಡ್ತಾರೋ ಅಂತ? ಇದ್ದೆ ಮೇಡಮ್, ಊರಿಗೆ ಹೋಗಿ ಅಮ್ಮನ ಮನೆ. ಆ ಹುಡುಗನ ನಾಳೆ ಯಾರಾದ್ರೂ ಮದುವೆ ಆಗ್ತಾರೆ?